ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಸುಹಾಸಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಯಮ್ಮಿ ಡೆಲಿಷಿಯಸ್ ಆಗಿ ಮೋತಿಚೂರ್ ಲಾಡು ವಿಡಿಯೋನ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಮಾಡ್ಕೊಂಡಿರೋಂತಹ ಲಾಡು ಸಖತ್ ಡೆಲಿಷಿಯಸ್ ಆಗಿ ಟರ್ನ್ಔಟ್ ಆಗಿದೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅಟ್ ಫಸ್ಟ್ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 500 ಗ್ರಾಮ್ಸ್ ಅಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟಲ್ಲಿ ಏನಾದರೂ ಡಸ್ಟ್ ಇದ್ದರೆ ಅದನ್ನು ಜರಡಿ ಹಿಡ್ಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ರಿಕ್ವೈರ್ಡ್ ಕನ್ಸಿಸ್ಟೆನ್ಸಿಯಲ್ಲಿ ವಾಟರ್ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನನಗೆ ಇಲ್ಲಿ 2.5 ಗ್ಲಾಸ್ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ವಾಟರ್ ಪರ್ಫೆಕ್ಟಾಗಿ ಎಷ್ಟು ಆ್ಯಡ್ ಮಾಡ್ಕೊಬೇಕು ಅನ್ನೋದೇನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಸ್ವಲ್ಪನೇ ವಾಟರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಡೈರೆಕ್ಟಾಗಿ ವಾಟರ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಗಂಟು ರೀತಿ ಅಲ್ಲಲ್ಲಿ ಫಾರ್ಮ್ ಆಗುತ್ತೆ. ಸೊ ಆದಷ್ಟು ಗಂಟು ಇಲ್ಲದೆ ಇರೋ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕಂಫರ್ಟಬಲ್ ಆಗಿ ಬರ್ತಿಲ್ಲ ಅಂತಂದರೆ ನೀವು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೋದು. ಸೊ ನೋಡ್ತಿದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ ನಿಮಗೆ ನಾನು ಯಾವ ಥಿಕ್ನೆಸ್ ಅಥವಾ ಯಾವ ಟೆಕ್ಸ್ಚರಲ್ಲಿ ಬ್ಯಾಟರ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ. ಇದನ್ನ ಎಲ್ಲೂ ಸಹ ಗಂಟಿಲ್ದಿರೋ ಇರೋ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಬ್ಯಾಟರ್ ರೆಡಿ ಇದೆ. ಈಗ ಒಂದು ಅಗಲವಾಗಿರೋಂಥ ಫ್ರೈಯಿಂಗ್ ಪ್ಯಾನ್ಗೆ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಡೀಪ್ ಫ್ರೈಗೆ ಬೇಕಾಗುವಷ್ಟು ಆಯಿಲ್ನ ಚೆನ್ನಾಗಿ ಹೀಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೋಬಾರ್ದು. ಸೊ ನಾನು 1 or 2 ಡ್ರಾಪ್ಸ್ನ ಆ್ಯಡ್ ಮಾಡಿ ನೋಡಿದೆ. ಅದನ್ನು ಆ್ಯಡ್ ಮಾಡಿದ ತಕ್ಷಣ ಮೇಲೆ ಬರಬೇಕು. ಸೊ ಅಷ್ಟು ಬಿಸಿ ಇರಬೇಕು. ಆ ಬಿಸಿಯಲ್ಲಿ ನಾವು ಇದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಜಾಲ್ರ, ಆ ಥರದ್ದು ಅಂದರೆ ಹೋಲ್ಸಿರೋವಂಥ ಜಾಲ್ರದಲ್ಲಿ ಪ್ರಿಪೇರ್ ಮಾಡ್ಕೊಂಡಿರೋವಂಥ ಬ್ಯಾಟರ್ನ ತೋರಿಸ್ತಾ ಇರೋ ರೀತಿ ಆ್ಯಡ್ ಮಾಡಿ ಟ್ಯಾಪ್ ಮಾಡ್ತಾ ಇದ್ದರೆ ಅದು ಚಿಕ್ಕ ಚಿಕ್ಕ ಮಣಿ ಥರ ಬರುತ್ತೆ. ಆದಷ್ಟು ಫ್ಲೇಮ್ ಹೈಯಲ್ಲೇ ಇರಬೇಕು, ಕಡಿಮೆ ಮಾಡಬಾರ್ದು. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಮಣಿ ರೀತಿ ಫಾರ್ಮ್ ಆಗಿಲ್ಲ, ಸ್ವಲ್ಪ ದಪ್ಪ ಬಂದಿದೆ ಅಂದರೂ ಅದು ಸಹ ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ತೀರಾ ಕ್ರಿಸ್ಪಿನೆಸ್ ಬರೋ ತನಕ ಅವಶ್ಯಕತೆ ಇಲ್ಲ ಫ್ರೈ ಮಾಡ್ಕೊಳ್ಳೋದು. ಜಸ್ಟ್ 80% ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ಇದನ್ನು ಕಂಪ್ಲೀಟಾಗಿ ಆಯಿಲಿಂದ ಹೊರಗಡೆ ತೆಗಿಬೇಕಾಗತ್ತೆ. ತೆಗ್ದಿದ್ದಾದಮೇಲೆ ನಾನು ನಿಮಗೆ ಇನ್ನೂ ಒಂದು ಪ್ರೊಸೀಜರಲ್ಲಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ. ಬ್ಯಾಟರ್ನ ಬೋಂಡ ಮಾಡೋಕ್ಕೆ ಕಲಿಸ್ಕೊತೀವಿ ಅಲ್ವಾ ಹಿಟ್ಟನ್ನು, ಸೇಮ್ ಆ ರೀತಿಯೇ ಕಲಿಸ್ಕೋಬೇಕಾಗುತ್ತೆ. ಅಂದರೆ ಯಾವುದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಿಲ್ಲ. ನಾನು ಆವಾಗಲೇ ತುಂಬ ರನ್ನಿ ಟೆಕ್ಸ್ಚರಲ್ಲಿ ಮಾಡ್ಕೊಂಡಿದ್ನಲ್ವ, ಈಗ ಈ ರೀತಿ ಗಟ್ಟಿ ಟೆಕ್ಸ್ಚರಲ್ಲಿ ಮಾಡ್ಕೊಂಡಿದ್ದೀನಿ. ಥಿಕ್ನೆಸ್ ಜಾಸ್ತಿ ಇರಬೇಕು. ಸೊ ಈ ರೀತಿ ಮಾಡಿಕೊಂಡು ಆಯಿಲ್ಗೆ ಡ್ರಾಪ್ ಮಾಡಬೇಕಾಗತ್ತೆ. ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೈ ಮಾಡ್ಕೊಂಡಿರೋದು ನಮಗೆ ಈ ರೀತಿ ಬೋಂಡ ಥರ ಇರುತ್ತೆ. ಇದು ಅಷ್ಟೇ ಒಂದು 80% ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ಈಗ ಅಂದರೆ ಹೇಳಿದ್ನಲ್ವ, ಮಣಿ ರೀತಿ ಬಂದಿದ್ರೆ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಸೇಮ್ ಅದನ್ನು ಡೈರೆಕ್ಟಾಗಿಯೇ ಯೂಸ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಏನಾದರೂ ಈ ರೀತಿ ಅಂದರೆ ಉಂಡೆ ಜಾಸ್ತಿ ದಪ್ಪವಾಗಿ ಏನಾದರೂ ಇದ್ದರೆ ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಮಿಕ್ಸರ್ ಜಾರ್ಗೆ ಫ್ರೈ ಮಾಡ್ಕೊಂಡಿರೋ ಅಂಥ ಬೂಂದಿನ ನಾನೆಲ್ಲ ಆ್ಯಡ್ ಮಾಡಿಕೊಂಡು ನೋಡಿ, ಇವಾಗಲೂ ಸಹ ನಮಗೆ ಚಿಕ್ಕ ಮಣಿ ರೀತಿಯೇ ಫಾರ್ಮ್ ಆಗಿದೆ. ಅಷ್ಟು ತನಕನೂ ಅಂದರೆ ಪಲ್ಸಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ತೀರಾ ಪೌಡರ್ ರೀತಿ ಮಾಡ್ಕೊಳ್ಬಾರ್ದು. ನಾನು ಇವಾಗ ತೋರಿಸಿರೋಂಥ 2 ವೇ ಅಲ್ಲೂ ಸಹ ಮಾಡ್ಕೋಬೋದು. ಅದು ಈಸಿಯೆಸ್ಟ್ ವೇ ಅಂತಲೇ ಹೇಳ್ಬೋದು. ಈಗ ಇದನ್ನು ಯಾವ ರೀತಿ ಬ್ಲೆಂಡ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಕಂಪ್ಲೀಟಾಗಿ ಪೌಡರ್ ಮಾಡ್ಕೋಬಾರ್ದು. ಆನ್ ಆ್ಯಂಡ್ ಆಫ್ ಮಾಡ್ತಾ ಪಲ್ಸ್ ಆಗಿನೇ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಸೊ ಇನ್ ಕೇಸ್ ಎಲ್ಲಾದರೂ ದಪ್ಪ ಇದೆ ಅಂತಂದರೆ ಅದನ್ನು ನೀವು ಕೈಯಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಅದು ಪೌಡರ್ ರೀತಿ ಆಗುತ್ತೆ. ಇಲ್ಲ ಅಂತಂದರೆ ಅದನ್ನು ಸಹ ಇನ್ನೊಂದ್ಸರಿ ನೀವು ಪಲ್ಸ್ ರೀತಿ ಬ್ಲೆಂಡ್ ಮಾಡ್ಕೋಬೋದು. ಸೊ ಈಗ ಅದು ಬ್ಲೆಂಡ್ ಮಾಡ್ಕೊಂಡಿರೋದು ರೆಡಿ ಆಗಿದೆ. ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಈಗ ಒಂದು ಅಗಲವಾಗಿರುವಂಥ ಪ್ಯಾನ್ಗೆ ನಾನು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು 450 ಗ್ರಾಮ್ಸ್ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ 350 ಗ್ರಾಮ್ಸ್ ಅಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸಕ್ಕರೆ ಕರಗೋ ತನಕ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಆದಷ್ಟು ಇದನ್ನು ಸಹ ಹೈ ಫ್ಲೇಮಲ್ಲೇ ಇಟ್ಕೊಂಡು ಕರಗಿಸ್ಕೊಳ್ಳೋಣ. ಸೊ ಶುಗರ್ ಎಲ್ಲ ಮೆಲ್ಟ್ ಆಗಿದ್ದಾದಮೇಲೆ ಈ ರೀತಿ ಬಾಯ್ಲ್ ಆಗ್ತಾ ಇದೆ. ಇದನ್ನೆಲ್ಲ ಜಾಸ್ತಿ ಪಾಕ ಮಾಡ್ಕೊಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಸೊ ಈ ರೀತಿ ಬಾಯ್ಲ್ ಆಗಬೇಕಾದ್ರೆ ನಾನಿಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಕಂಪ್ಲೀಟಾಗಿ ಫುಡ್ ಕಲರ್ನ ಸ್ಕಿಪ್ ಮಾಡೋದಕ್ಕೇ ಸಜೆಸ್ಟ್ ಮಾಡ್ತೀನಿ. ಬಟ್ ಮೋತಿಚೂರ್ ಲಾಡು ಹೊರಗಡೆ ನಮಗೆ ಆಲ್ಮೋಸ್ಟ್ ಇದೇ ಕಲರಲ್ಲೇ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಐದರ್ ಫುಡ್ ಕಲರ್ದು ಪೌಡರ್ ಬರುತ್ತಲ್ವ ಅದನ್ನಾದರೂ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂತಂದರೆ ಕಲರ್ ಲಿಕ್ವಿಡ್ ಬರುತ್ತಲ್ವ ಅದನ್ನಾದರೂ ಆ್ಯಡ್ ಮಾಡ್ಕೋಬೋದು. ಸೊ 1/2 ಟೇಬಲ್ ಸ್ಪೂನಷ್ಟು ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನಷ್ಟು
ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಲ್ವ, ಬ್ಲೆಂಡ್ ಮಾಡ್ಕೊಂಡಿರೋ ಅಂಥ ಬೂಂದಿನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ತೊಗೊಂಡಿರೋಂಥ ಕನ್ಸಿಸ್ಟೆನ್ಸಿಗೆ ವಾಟರ್ಗೆ ನಾವು ಆ್ಯಡ್ ಮಾಡಿದ ತಕ್ಷಣ ಸ್ವಲ್ಪ ರನ್ನಿ ಕನ್ಸಿಸ್ಟೆನ್ಸಿ ಅಂದರೆ ಸ್ವಲ್ಪ ವಾಟರ್ ಥರನೇ ಕಾಣಿಸುತ್ತೆ ನಿಮಗೆ. ಸೊ ನೋಡ್ತಿರ್ಬೋದು ಅಲ್ಲಲ್ಲಿ ಇನ್ನೂ ನಿಮಗೆ ವಾಟರ್ ಕಾಣಿಸುತ್ತೆ ಅಲ್ವಾ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 5 to 8 minutes ಇದನ್ನು ಕುಕ್ ಮಾಡಿಕೊಂಡ್ರೆ ಬೂಂದಿ ತುಂಬ ಸಾಫ್ಟ್ ಆಗಿರುತ್ತೆ ಆ್ಯಂಡ್ ನಾವು ಉಂಡೆ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಈ ಟೈಮಲ್ಲಿ ನಾನು ಮೆಲನ್ ಸೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಮೆಲನ್ ಸೀಡ್ಸ್ ಅವೈಲಬಲ್ ಇಲ್ಲ ಅಂತಂದರೆ ಗೋಡಂಬಿನೂ ಸಹ ಆ್ಯಡ್ ಮಾಡ್ಕೊಬೋದು. ಸೊ ಮೆಲನ್ ಸೀಡ್ಸ್ ಅವೈಲಬಲ್ ಇದ್ದರೆ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಲಿಡ್ ಕ್ಲೋಸ್ ಮಾಡಿ 8 minutesವರೆಗೂ ಕುಕ್ ಮಾಡ್ಕೊಂಡಿರ್ತೀವಲ್ಲ, ಅಷ್ಟೊತ್ತಿಗೆ ಇದು ಸಾಫ್ಟ್ ಆಗಿರುತ್ತೆ. ಹಾಗೆ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಅಂದರೆ ಲೈಟಾಗಿ ವಾರ್ಮ್ ಇದ್ದರೆ ಸಾಕಾಗುತ್ತೆ, ಜಸ್ಟ್ ಉಗುರು ಬೆಚ್ಚಗಿರಬೇಕು ಅಂತೀವಲ್ವ ಆ ರೀತಿ ಇದ್ದರೆ ಸಾಕಾಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಕೈಗೆ ತುಪ್ಪನ ಸವರ್ಕೊಂಡು ಚಿಕ್ಕ ಉಂಡೆಯಾಗಿ ಫಾರ್ಮ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆನ ಕಟ್ಕೊಂಡ್ರೆ ಮೋತಿಚೂರ್ ಲಾಡು ರೆಡಿ ಆಗಿರುತ್ತೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದಂತ. ನೋಡೋದಕ್ಕೆ ಹೊರಗಡೆ ಸಿಗೋ ರೀತಿನೇ, ಹಾಗೆ ಟೆಕ್ಸ್ಚರ್ ಕೂಡ ಸೇಮ್ ಅದೇ ರೀತಿನೇ ಕಾಣಿಸ್ತಾ ಇದೆ ಅಲ್ವಾ. ಸೊ ತಿನ್ನೋದಕ್ಕೂ ಸಹ ಅಷ್ಟೇ ಟೇಸ್ಟಿಯಾಗಿ ಸ್ಮೂತ್ ಆಗಿರುತ್ತೆ. ಇದ್ರ ಮೇಲೆಗಡೆ ನಿಮಗೆ ಸಿಲ್ವರ್ ಫಾಯಿಲ್ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಹೊರಗಡೆ ನಾರ್ಮಲ್ ಶಾಪ್ಸಲ್ಲಿ ನಮಗೆ ಈಚ್ ಶೀಟ್ 25 rupeesಗೆ ಸಿಗುತ್ತೆ. ಸೊ ಬೇಕು ಅಂತ ಅಂದರೆ ಅದನ್ನು ಆ್ಯಡ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು, ಬೇಡ ಅಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು. ಸೊ ನೋಡೋದ್ರಲ್ವಾ ಎಷ್ಟು ಕಲರ್ಫುಲ್ಲಾಗಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಯಾವ ರೀತಿ ಲಾಡುನ ಪ್ರಿಪೇರ್ ಮಾಡ್ಕೊಂಡ್ವಿ ಅಂತ. ಡೆಫಿನೆಟ್ಲಿ ಬಿಗಿನರ್ಸ್ ಕೂಡ ಅಷ್ಟೇ ಈಸಿಯಾಗಿ ಮಾಡ್ಬೋದು, ತುಂಬ ಲಾಂಗ್ ಪ್ರೋಸೆಸ್ ಕೂಡ ಅಲ್ಲ. ಸೊ ಶುಗರ್ ಸಿರಪ್ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಕೊತೀವಿ ಅದ್ರ ಮೇಲೆ ನಮಗೆ ಲಾಡು ರೆಡಿ ಆಗುತ್ತೆ. ಸೊ ನಾನು ತೋರಿಸಿರೋಂತಹ ಕ್ವಾಂಟಿಟಿಗೆ 15 to 18 ಮೀಡಿಯಮ್ ಲಾಡು ರೆಡಿ ಆಗಿದೆ. ಸೊ ನಿಮ್ಗೇನಾದರೂ ಜಾಸ್ತಿ ಬೇಕು ಅಂತ ಅಂದರೆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ. ಸೊ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.